ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೊಸ ಹಬ್ಬ ಸ್ಟಾರ್ಟ್ ಆಗಿದೆ ಅಲ್ಲ, ಹೇಗಿದೆ ನಿಮ್ಮ ಮನೇಲಿ? ಚೆನ್ನಾಗೆಲ್ಲ ಆಚರಿಸ್ತಿದ್ದೀರಾ? ಅರ್ಥ ಆಗಲಿಲ್ವಾ? ಕೊನೆಗೆ ಅರ್ಥ ಆಗುತ್ತೆ. ಏನು ಅಂತಂದರೆ, ನಮ್ಮ ಮನೇಲೂ ತುಂಬ ಚೆನ್ನಾಗೆ ಹಬ್ಬನ ಆಚರಿಸ್ತಾ ಇದ್ದೀವಿ. ಯಾಕೆಂದರೆ ನಾವು ಮುಂಚೆಯಿಂದನೂ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ. ಪೂಜೆಗೆ ಮಾತ್ರ ಸಾಮಗ್ರಿಗಳಿಗೆ ಒಂಚೂರು ಕಡಿಮೆ ಆಗಬಾರ್ದು, ಹಾಗೆ ನೀಟಾಗಿ ಜೋಡಿಸಿಟ್ಕೊಬೇಕಲ್ವಾ. ತಿಕ್ಕಿ ತೊಳೆದು ಅಂಟಿಸಿ ಗಮ್ ಹಾಕಿ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ರೆ ಪೂಜೆ ಚೆನ್ನಾಗಾಗತ್ತೆ. ಇಲ್ಲ ಅಂತಂದರೆ ಪ್ರಸಾದ ಸಿಗೋದೇ ಇಲ್ಲ. ಹಾಗಾಗ್ಬಿಟ್ಟು ಹಬ್ಬಕ್ಕೆ 1 ತಿಂಗಳು ಮುಂಚೆಯಿಂದನೇ ತಿಕ್ಕಿ ಅಂಟಿಸಿ ಸಾಮಗ್ರಿಗಳನ್ನು ಜೋಡಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಅದು ಅಲ್ಲದೇ ಪುರೋಹಿತರುಗಳು ಇರ್ತಾರಲ್ಲ, ಅದಕ್ಕೆ ಟ್ವಿಸ್ಟ್ ಬೇರೆ ಕೊಡೋದು. ಇದು ಹಾಗಲ್ಲ, ಹಿಂಗೆ ಮಾಡೋಣ, ಇದು ಆ ಥರ ಮಾಡೋಣ ಅಂತಂದು. ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತನಾ? ನಾನು ಹೇಳ್ತಾ ಇರೋದು ಎಕ್ಸಾಮ್ ಹಬ್ಬ ಎಲ್ಲರ ಮನೆಯಲ್ಲೂ ಇದೆ ತಾನೇ? ಹೌದು. ಈರಣ್ಣನ ಮುಂದೆ ಬಸವಣ್ಣನ ಥರ ನಾವು ಮಕ್ಕಳ ಮುಂದೆ ಕೂತ್ಕೊಂಡು ಪೂಜೆ ಸಾಮಗ್ರಿಗಳಂದರೆ ಬುಕ್ಕು, ಪೆನ್ಸಿಲ್ಲು, ಸ್ಕೆಚ್ ಪೆನ್ನು, ಸ್ಕೇಲು ಇವನ್ನೆಲ್ಲ ಇಟ್ಕೊಂಡು ಮಕ್ಕಳಿಗೆ ಹೇಳ್ಕೊಡೋದು ಪೂಜೆ. ಆಯಿತಾ? ಪ್ರಸಾದ ಮಾರ್ಕ್ಸು ಕೊನೆಗೆ ಬರೋದು ಪ್ರಸಾದ. ಅದು ಯಾವಾಗ ಸಿಗುತ್ತೋ, ಹೇಗೆ ಸಿಗುತ್ತೋ, ನಾವು ಪೂಜೆ ಹೇಗೆ ಮಾಡಿರ್ತೀವೋ ಅದೇ ಥರನೇ ಪ್ರಸಾದನೂ ಸಿಗೋದು. ಪೂಜೆ ಚೆನ್ನಾಗೇ ಮಾಡಿರ್ತೀವಿ, ಒಂದೊಂದು ಸತಿ ಪ್ರಸಾದನೂ ಹಾಗೆ ಸಿಕ್ಕಿರುತ್ತೆ. ಹಬ್ಬ ಯಾವಾಗ ಮುಗಿಯುತ್ತೋ ಏನೋ, ನಾನು ಕಾಯ್ತಾ ಇದ್ದೀನಿ. ಹಬ್ಬ ಮುಗಿದ್ಮೇಲೆ ರೆಸ್ಟು. ನನಗೆ ಜ್ವರ ಬಂದು ಹೋಗ್ಬಿಟ್ಟಿದೆ ರೀ. ನಿಮಗೆಲ್ಲ ಹೇಗಿದೆನೋ ಏನೋ.